ನೋಡಿ ಅಲ್ಲಿ ಎಲ್ ಸ್ಕ್ರೀನ್ ಹತ್ರ ದಯವಿಟ್ಟು ಕೂತ್ಕೊಂಡಿದ್ರ, ದಯವಿಟ್ಟು ಸ್ವಲ್ಪ ಸೈಡ್ ಬಂದ್ಬಿಡಿ ಸರ್, ಬೇಜಾರಾಗೋದು ಬೇಡ. ದಯವಿಟ್ಟು ಸ್ವಲ್ಪ ಕೆಳಗಡೆ ಕೂತ್ಕೊಬಿಡಿ. ಅದು ಟಚ್ ಆದ್ರೆ ಆಫ್ ಆಗುತ್ತೆ ಸರ್, ದಯವಿಟ್ಟು ಅದಕ್ಕಾಗಿ ಹೇಳ್ತಾ ಇದೀವಿ, ಸಹಕರಿಸಿ. ಅದಕ್ಕೆ ಬೋನಸ್ ಸಂಘದ ಜೊತೆಗೆ ಒಂದಂಕದ ಸೇರ್ಪಡೆ. 5-4 ತುಮಕೂರು ತಂಡದ ಪರವಾಗಿ 5-4 ಇನ್ ಫೇವರ್ ಆಫ್ ತುಮಕೂರು. ದಾಳಿಯಲ್ಲಿ ತುಮಕೂರು ತಂಡದ ನರೇಂದ್ರ, ಲೆಫ್ಟ್ ರೈಡರ್ ಬೆಳಗಾವಿಯ ಐತಾಜ್ ಕನ್ನಡಕ ಉದಯಂತಿಗೆ ವಾಪಸ್ ಆಗಿದ್ದಾರೆ. ಅನೇಕ ಕಬಡ್ಡಿ ಅಭಿಮಾನಿಗಳಿಗೆ ಒಂದು ಸಂತಸದ ಸುದ್ದಿ ಇದೆ. ಇದೇ ಆಗಸ್ಟ್ 28, 29, 30ರಂದು ಮೈಸೂರಿನಲ್ಲಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಎಲಿವೇಟ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಇವರ ನೇತೃತ್ವದಲ್ಲಿ ಗಂಟಬೇರುಂಡ ಟ್ರೋಫಿ ಸೌತ್ ಝೋನ್ನ ಕಬಡ್ಡಿ ಪಂದ್ಯಾವಳಿ ಮೈಸೂರಿನಲ್ಲಿ ನಡೆಯಲಿಕ್ಕಿದೆ. ಆ ಒಂದು ಸೌತ್ ಝೋನ್ ಕಬಡ್ಡಿ ಪಂದ್ಯದಲ್ಲಿ ಭಾಗವಹಿಸುವಂತಹ ಜಿಲ್ಲಾ ತಂಡಗಳು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ತುಮಕೂರು ಹಾಗೂ ಕೊಡಗು. ಈಗಾಗಲೇ ಗಂಡಬೇರುಂಡ ಟ್ರೋಫಿಯಲ್ಲಿ 3 ವಿಭಾಗವಾಗಿ ಮಾಡಲಾಗಿದೆ. ನಾರ್ತ್ ಝೋನ್, ಸೌತ್ ಝೋನ್ ಹಾಗೆ ಸೆಂಟ್ರಲ್ ಝೋನ್. ಈಗಾಗಲೇ ನಾರ್ತ್ ಝೋನ್ ನಲ್ಲಿ ಬೆಳಗಾವಿಯಲ್ಲಿ ಪಂದ್ಯ ಮುಕ್ತಾಯಗೊಂಡಿದೆ ಗಂಡಬೇರುಂಡ ಟ್ರೋಫಿ. ಈಗಾಗಲೇ ಸೌತ್ ಝೋನ್ ನಲ್ಲಿ ಭಾಗವಹಿಸುವಂತಹ ತಂಡಗಳು ಪೂರ್ವ ಸಿದ್ಧತೆಯಲ್ಲಿರಬೇಕು. ಆಗಸ್ಟ್ 28, 29, 30ರಂದು ಮೈಸೂರಿನಲ್ಲಿ ಗಂಡಬೇರುಂಡ ಟ್ರೋಫಿ ನಡೆಯಲಿಕ್ಕಿದೆ. ಹಾಗೆ ಸೆಂಟ್ರಲ್ ಝೋನ್ ಅದು ಕೂಡ ಸೆಪ್ಟೆಂಬರ್ ನಲ್ಲಿ ನಡೆಯುವಂತಹ ಸಾಧ್ಯತೆ. ಅದೀಗ ಸ್ವಲ್ಪ ವಿರಾಮದೊಂದಿಗೆ 2 ತಂಡಗಳು ಕೂಡ ಸ್ಕೋರ್, ದಯವಿಟ್ಟು ಸ್ಕೋರ್ ಅನ್ನು ತಿಳಿಸಿ. ಹಾಗೆ ನಮ್ಮ ನೆಚ್ಚಿನ ಪ್ರೀತಿಯ ಹಣ್ಣದವರಾದಂಥ ಚಿಕ್ಕನಾಗಮಂಗಲದ ವೆಂಕಟೇಶ್ ಗುರುವಣ್ಣನವರು ಇದೀಗ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಅವ್ರಿಗೆ ಬಹಳಷ್ಟು ಪ್ರೀತಿಯಿಂದ, ಅತ್ಯಂತ ಪ್ರೀತಿಯಿಂದ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದಾರೆ. ತಮ್ಮ ಅಮೂಲ್ಯವಾದ ಸಮಯವನ್ನು ಕ್ರೀಡಾಕೂಟಕ್ಕೆ ಮಾಡಿರುವಂತ ನಮ್ಮೆಲ್ಲರ ನೆಚ್ಚಿನ ಗುರುವಣ್ಣನವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಆನೇಕಲ್ ತಾಲೂಕಿನ ಪುರಸಭೆ ಸದಸ್ಯರಾದ ಉದಯ್ ಕುಮಾರ್ ಸರ್ ಅವರು ಕೂಡ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಭಾಗಿಯಾಗಿದ್ದಾರೆ. ದಯವಿಟ್ಟು ಅವರಿಗೆ ಪ್ರೀತಿಯಿಂದ, ಬಹಳಷ್ಟು ಅತ್ಯಂತ ಪ್ರೀತಿಯಿಂದ ಅವ್ರನ್ನ ಸ್ವಾಗತಿಸ್ತಾ ಇದ್ದೀವಿ. ಅವರಿಗೆ ಒಂದು ಗೌರವವನ್ನು ಕೂಡ ಸಮರ್ಪಿಸ್ತಾ ಇದ್ವಿ. ಉದಯ್ ಸರ್ ಅವರು ಪುರಸಭೆಯ ಸದಸ್ಯರು. 6-5 ಬೆಳಗಾವಿ ಪರವಾಗಿ. ಅದೇ ರೀತಿ ನಾಳೆಯಿಂದ 3 ದಿನಗಳ ಕಾಲ ಕೇಶವ ಕ್ರೀಡಾ ಮಂಡಳಿ ಮತ್ತು HFT ಕಾಲನಿ ಬಾಯ್ಸ್ ವತಿಯಿಂದ ರಾಜ್ಯ ಮಟ್ಟದ ಮಹಿಳೆಯರ ಮತ್ತು ಪುರುಷರ ಕಬಡ್ಡಿ ಪಂದ್ಯಾವಳಿ ಡಾಲರ್ಸ್ ಕಾಲನಿಯ ಬೊಮ್ಮಸಂದ್ರ ಆರಂಭಿ 2ನೇ ಹಂತದಲ್ಲಿ ಕೇಶವ ಆಟದ ಮೈದಾನದಲ್ಲಿ ನಡೆದಿಕ್ಕಿದೆ. 21ನೇ ವರ್ಷದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಕೇಶವ ಕ್ರೀಡಾ ಮಂಡಳಿ ಮತ್ತು HFT ಕಾಲನಿ ಬಾಯ್ಸ್ ಇವರ ಸಹಭಾಗಿತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಅನುಮತಿಯೊಂದಿಗೆ ನಡೆಯಲಿದೆ. ಎಲ್ಲ ಕಬಡ್ಡಿ ಕ್ರೀಡಾಪಟುಗಳು ಬೆಂಗಳೂರಿನ ಖಾಸಗಿ ತಂಡಗಳು ಈಗಾಗಲೇ ಸಾಕಷ್ಟು ತಂಡಗಳಿಗೆ ಸೂಚನೆ ನೀಡಲಾಗಿದೆ. ನಾಳೆ ಸರಿಯಾಗಿ 4 ಗಂಟೆಗೆ ಹಾಜರಾತಿ ನೀಡಬೇಕು. ತುಮಕೂರು ತಂಡದ ಭೀಮಾ, ದಯವಿಟ್ಟು ನೋಡಿ ಪ್ರೇಕ್ಷಕರಲ್ಲಿ ಮನವಿ, ದಯವಿಟ್ಟು ಎಲ್ಲ ಸ್ವಲ್ಪ ಆ ಕಡೆ ಕೂತ್ಕೊಳ್ಳಿ. ಇವೆಲ್ಲ ಇಲ್ಲಿ ನಿಂತ್ಕೊಂಡಿದ್ರೆ ದಯವಿಟ್ಟು ಸ್ವಲ್ಪ ರೆಡಿ ಮಾಡಿದ್ರೆ ಒಳ್ಳೇದು. ನಮಗೆ ಸ್ಕೋರನ್ನ ಉತ್ತಮವಾದಂತಹ ಟ್ಯಾಕಲ್ ತುಮಕೂರು ತಂಡದ ಮಲ್ಲಿ ಅವರಿಂದ 7-6 1 ಅಂಕದ ಮುನ್ನಡೆಯಲ್ಲಿ ತುಮಕೂರು. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ. ಟೈಮಿಂಗ್ ತಪ್ಪಲ್ ಆಂಕಲ್ ಹೋಲ್ಡ್ ಬೆಳಗಾವಿ ಕರ್ನಾಟಕದಿಂದ 7 ಈಚ್ 7-7. ಅಲ್ಲಿ
ಕಳಿಸಿ. ಈಸಿ ಅರ್ಚನೆಯನ್ನ ಪುಷ್ಪಾರ್ಚನೆಯೊಂದಿಗೆ ಈ ಒಂದು ಗೌರವ ಮಾಲೆಯನ್ನು ಕೂಡ ಸಮರ್ಪಿಸ್ತಾ ಇರುವಂತದ್ದು. ಸೌತ್ ಯುನೈಟೆಡ್ ಹಾಗೂ ಅರ್ಜುನ್ ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ದಯವಿಟ್ಟು ಅಂಕಣ ಪ್ರವೇಶಿಸಬೇಕು. ಸೌತ್ ಯುನೈಟೆಡ್ ಹಾಗೂ ಅರ್ಜುನ್ ಸ್ಪೋರ್ಟ್ಸ್ ಕ್ಲಬ್ ಎರಡು ತಂಡದ ಆಟಗಾರರು ದಯವಿಟ್ಟು ಅಂಕಣ ಪ್ರವೇಶಿಸಿ. ಧನ್ಯವಾದಗಳು ಉದಯಣ್ಣನವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಕೂಡ ತಮ್ಮ ಪ್ರೀತಿ ವಿಶ್ವಾಸಕ್ಕೆ ಸದಾ ನಮ್ಮೆಲ್ಲ ಸ್ನೇಹಿತರು ಚಿರಋಣಿಯಾಗಿರ್ತಾರೆ. ಹಾಗಾಗಿ ಮತ್ತೊಮ್ಮೆ ಅಭಿನಂದನೆಗಳು ಕೂಡ ಅವರಿಗೆ ತಿಳಿಸ್ತಾ ಹಲೋ. ಬೆಂಗಳೂರು ಗ್ರಾಮಾಂತರ ವಿರುದ್ಧ ನವಚೇತನ ಎರಡು ತಂಡದ ಆಟಗಾರರೇ ತಮಗೆ ಇದು ದ್ವಿತೀಯ ಕರೆ. ಕ್ಯಾಪ್ಟನ್ ಆಫ್ ಬೆಂಗಳೂರು ರೂರಲ್ ಅಂಡ್ ನವಚೇತನ ಬೋತ್ ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ರಿಪೋರ್ಟ್ ಟು ಅನೌನ್ಸಿಂಗ್ ಡೆಸ್ಕ್. ಬೆಂಗಳೂರು ರೂರಲ್ ಹಾಗೂ ನವಚೇತನ ತಂಡದ ನಾಯಕರು ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಸಮರ್ಪಣೆ ಮಾಡ್ತಾ ಇರುವಂತದ್ದು ಒಂದು ನೆನಪಿನ ಕಾಣಿಕೆಯೊಂದಿಗೆ ಬಹಳಷ್ಟು ಪ್ರೀತಿಯಿಂದ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ ನಮ್ಮ ಎಲ್ಲ ಆಯೋಜಕರ ಕಡೆಯಿಂದ. ಬೆಂಗಳೂರು ಗ್ರಾಮಾಂತರ ತಂಡದ ನಾಯಕ ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಬೆಂಗಳೂರು ಗ್ರಾಮಾಂತರ ತಂಡದ ನಾಯಕ ದಯವಿಟ್ಟು ಪ್ರಚಾರಕರ ಬಳಿ. ಎಂಥ ಒಂದು ಅದ್ಭುತವಾದಂತಹ ಟ್ಯಾಕಲ್, ಸಾಕಷ್ಟು ವೇಗದ ದಾಳಿ ಇತ್ತು, ಜಂಪ್ ಅನ್ನು ತೆಗೆದುಕೊಂಡು ಎಸ್ಕೇಪ್ ಆಗುವಂತಹ ಒಂದು ಪ್ರಯತ್ನ ಕೂಡ ಇತ್ತು. ಆದ್ರೆ ಕವರ್ ಭಾಗದಿಂದ ಒಂದು ಪವರ್ಫುಲ್ ಬ್ಲಾಕ್ ಹಾಗೂ ಡ್ಯಾಶ್. 9-8 ಕುಂದಾನಗರಿ ಬೆಳಗಾವಿ ತಂಡ ಪರವಾಗಿ ಎರಡು ಬಲಿಷ್ಠ ತಂಡಗಳು. ಕರ್ನಾಟಕದ ದಕ್ಷಿಣ ಭಾಗದ ತುಮಕೂರು ತಂಡ ಒಂದು ಕೂಡ, ಅಂದ್ರೆ ಕರ್ನಾಟಕದ ಉತ್ತರ ಭಾಗದ ಬೆಳಗಾವಿ ಅಲ್ಲ ಇವತ್ತು SLV ಮಂಜುನಾಥ್ ಸರ್ ಅವರಿಗೆ ಇವತ್ತು ಬಹಳಷ್ಟು ಪ್ರೀತಿಯಿಂದ ಅವರಿಗೆ ಗೌರವ ಸಮರ್ಪಣೆ ಕೂಡ ಸಮರ್ಪಿಸ್ತಾ ಇದ್ದಾರೆ ನಮ್ಮೆಲ್ಲ ಆಯೋಜಕರ ಕಡೆಯಿಂದ. ಈ ಒಂದು ಸರ್ಜಾಪುರ ಕಬಡ್ಡಿ ಹಬ್ಬದ ಪರವಾಗಿ ಅವರಿಗೆ ಬಹಳಷ್ಟು ಪ್ರೀತಿಯಿಂದ ಅಭಿನಂದನೆ ಕೂಡ ಸಲ್ಲಿಸ್ತಾ ಅದೇ ರೀತಿ ಕರ್ನಾಟಕದ ಅನೇಕ ಕಬಡ್ಡಿ ಕ್ರೀಡಾಪಟುಗಳಿಗೆ ಈಗಾಗಲೇ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ 2026 ಇದೇ ಪ್ರಪ್ರಥಮ ಬಾರಿಗೆ 8 ಫ್ರಾಂಚೈಸಿ ತಂಡಗಳು ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ನಲ್ಲಿ ನಾವು ಕಾಣಬಹುದು. ಸೆಪ್ಟೆಂಬರ್ ಟೈಮ್ನಲ್ಲಿ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ KKPL 2026 ನಡೆಯಲಿದೆ. ಈಗಾಗಲೇ 8 ಫ್ರಾಂಚೈಸಿ ತಂಡಗಳಿಗೆ ಅನೇಕ ನಮ್ಮ ಕರ್ನಾಟಕದ ಹೆಸರಾಂತ ಆಟಗಾರರು ಸಹ ಆಯ್ಕೆಯಾಗಿದ್ದಾರೆ. ಫೈನ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೆ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಅವರ ಸಹಭಾಗಿತ್ವದಲ್ಲಿ ನಡೆಯಲಿದೆ. 10-9 ತುಮಕೂರು ತಂಡದ ಪರವಾಗಿ ರಾಜ್ಯ ಮಟ್ಟದ ಪುರುಷರ 1 ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ. ಈ ಕಬಡ್ಡಿ ಪಂದ್ಯಾವಳಿಯ ವಿಜೇತ ತಂಡಕ್ಕೆ ಸಿಗಲಿಕ್ಕಿದೆ 1 ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನವಾಗಿ 50,000 ಹಾಗೂ ಆಕರ್ಷಕ ಟ್ರೋಫಿ. ತೃತೀಯ ಬಹುಮಾನವಾಗಿ 30,000 ಹಾಗೂ ಆಕರ್ಷಕ ಟ್ರೋಫಿ ಹಾಗೆ ಚತುರ್ಥ ಬಹುಮಾನವಾಗಿ 15,000 ಹಾಗೂ ಆಕರ್ಷಕ ಟ್ರೋಫಿ. ಇಲ್ಲ ಮಾಡ್ತಾರೆ ಕೆಸ್ಕವರ 11 ಹಾಗೂ ಅರ್ಜುನ್ ದಯವಿಟ್ಟು ಬರಬೇಕು. ಎಂಥ ಒಂದು ಅದ್ಭುತವಾದಂಥ ಟ್ಯಾಕಲ್ ಬೆಳಗಾವಿ ತಂಡದ ರಾಜಕಾರಣ. ಹಾಗೆ ಗೊತ್ತಲ್ವಾ ಹರೀಶ್ ಹಾಗೆ ನವೀನ್ ಸರ್ ಅವರು ಕೂಡ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸುತ್ತಾರೆ. ಅವರು ಕೂಡ ಬಹಳಷ್ಟು ಅತ್ಯಂತ ಪ್ರೀತಿಯಿಂದ ಈ ಒಂದು ನೆನಪಿನ ಕಾಣಿಕೆಯೊಂದಿಗೆ ಗೌರವವನ್ನ ಸಮರ್ಪಿಸ್ತಾ ಇದ್ವಿ ಈ ಒಂದು ಸಂದರ್ಭದಲ್ಲಿ. ಹಾಗೆ ಸರ್ಜಾಪುರ ಸದಸ್ಯರಾದ ವಿಜಯ್ ಶೇಖರ್ ಸರ್ ಅವರು ಕೂಡ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸುತ್ತಾರೆ. ಅವರು ಕೂಡ ಬಹಳಷ್ಟು ಅತ್ಯಂತ ಪ್ರೀತಿಯಿಂದ ಅವ್ರನ್ನ ಈ ಒಂದು ಸಂದರ್ಭದಲ್ಲಿ ಗೌರವವನ್ನು ಕೂಡ ಸಮರ್ಪಿಸ್ತಾ ಇದ್ದಾರೆ ಎಲ್ಲ ನಮ್ಮ ಆಯೋಜಕರ ಸಮ್ಮುಖದಲ್ಲಿ. ತಮ್ಮ ಪ್ರೀತಿ ವಿಶ್ವಾಸಕ್ಕೆ ತಾವೆಲ್ಲ ಕೂಡ ಸದಾ ಚಿರಋಣಿಯಾಗಿರ್ತೀರಂತ ಈ ಒಂದು
ಗೌರವ ಸಮರ್ಪಣೆ ಕೂಡ ಆಗ್ತಾ ಇದೆ. ನಮ್ಮೆಲ್ಲ ಧನುಷ್ ಬಿಲ್ಲಾ ಹಾಗೆ ಬಹಳಷ್ಟು ಪ್ರೀತಿಯಿಂದ ತಮ್ಮ ಎಲ್ಲ ಸ್ನೇಹಿತರು ಕೂಡ ಜಗದೀಶ್, ಕಿರಣ್, ಚೇತನ್, ವಿಕಾಸ್, ಮೋಹನ್, ಜೊತೆಗೆ ಮೋಹನ್ ಸಿಂಹ, ವಿನೋದ್, ಪ್ರವೀಣ್, ಪ್ರೇಮ್, ರಾಹುಲ್, ಪ್ರವೀಣ್ ಹಾಗೆ ಶಿವರಾಜ್ ಅಪ್ಪಿ ಇವರೆಲ್ಲರೂ ಕೂಡ ಸ್ನೇಹಿತರು ಕೂಡ ಬಹಳಷ್ಟು ಅತ್ಯಂತ ಪ್ರೀತಿಯಿಂದ ಎಲ್ಲ ಸ್ನೇಹಿತರು ಕೂಡ ಒಂದು ಒಗ್ಗಟ್ಟಿನಿಂದ ಈ ಒಂದು ಮೊಟ್ಟ ಮೊದಲ ಬಾರಿಗೆ ಸರ್ಜಾಪುರ ಇತಿಹಾಸದಲ್ಲೇ ಈ ಒಂದು ಕಬಡ್ಡಿ ಹಬ್ಬವನ್ನ ಏರ್ಪಡಿಸಿರುವಂತದ್ದು ನಮ್ಮೆಲ್ಲ ಸ್ನೇಹಿತರು ಕೂಡ ಅವರಿಗೆ ಮತ್ತೊಮ್ಮೆ ಬಹಳಷ್ಟು ಪ್ರೀತಿಯಿಂದ ಅಭಿನಂದನೆ ಕೂಡ ಸಲ್ಲಿಸ್ತಾ ಇರುವಂತದ್ದು. ಹಲೋ, ಬೆಂಗಳೂರು ಗ್ರಾಮಾಂತರ ತಂಡದ ನಾಯಕ ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಬೆಂಗಳೂರು ಗ್ರಾಮಾಂತರ ತಂಡದ ನಾಯಕ ಹಾಗೂ ತರಬೇತುದಾರರು ಸ್ವಾಗತಿಸ್ತಾ ಇದ್ದೀವಿ. ಜೊತೆಗೆ ಪ್ರೀತಿಯಿಂದ ಗೌರವವನ್ನು ಕೂಡ ಸಮರ್ಪಿಸ್ತಾ ಇರುವಂತದ್ದು. ತಮ್ಮ ಪ್ರೋತ್ಸಾಹ ಕಬಡ್ಡಿಗೆ ಕ್ರೀಡಾಕೂಟಕ್ಕೆ ಸದಾ ಹೀಗೆ ಇರಲಿ ಅಂತ ತಮ್ಮೆಲ್ಲ ಸ್ನೇಹಿತರು, ನಮ್ಮ ಧನುಷ್ ಬಿಲ್ಲಾ ಜೊತೆಗೆ ಅವರ ಸ್ನೇಹಿತರು ಈ ಒಂದು ಸಂದರ್ಭದಲ್ಲಿ ಸೌತ್ ಯುನೈಟೆಡ್ ಸಮರ್ಪಣೆ ಮಾಡಿದಂತ ಹಾಗೂ ಅರ್ಜುನ್ ತಂಡ ದಯವಿಟ್ಟು ಅಂಕಣ ಪ್ರವೇಶಿಸಬೇಕು. ಸೌತ್ ಯುನೈಟೆಡ್ ಹಾಗೂ ಅರ್ಜುನ್ 13-12 13-12 in favor of ಬೆಳಗಾವಿ ಬಾರಿ ವಿವೇಕ್. ಬೆಳಗಾವಿ ತಂಡದ ಯುವ ಪ್ರತಿಭೆ 14-12 ಕ್ಯಾಪ್ಟನ್ ಲಾಸ್ಟ್ 3 minutes to go. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 14-12 2 ಅಂಕದ ಮುನ್ನಡೆಯಲ್ಲಿ ಬನ್ನಿ ಅರ್ಜುನ್ ತಂಡ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಸೌತ್ ಯುನೈಟೆಡ್ ಹಾಗೂ ಅರ್ಜುನ್ ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಪಂದ್ಯ ಮುಕ್ತಾಯವಾಗಲು ಕೇವಲ 1 ನಿಮಿಷ ಇದೆ. ದಯವಿಟ್ಟು 18-12 ಅರ್ಜುನ್ ತಂಡದ ನಾಯಕ 18-12 in favor of ಕುಂದನಗರಿ ಬೆಳಗಾವಿ. ಕೇಶವ ಕ್ರೀಡಾ ಮಂಡಳಿ ಮತ್ತು HFD ಕಾಲನಿ ಬಾಯ್ಸ್ ಇವರ ನೇತೃತ್ವದಲ್ಲಿ ನಾಳೆಯಿಂದ ಆರಂಭವಾಗುವಂತಹ 21ನೇ ವರ್ಷದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ನಾಳೆ ಸಂಜೆ ಸರಿಯಾಗಿ 4 ಗಂಟೆಗೆ ಈ ಎಲ್ಲ ತಂಡಗಳು ಹಾಜರಾತಿ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರಾಯಲ್ಸ್ ಚಿಕ್ಕಬಳ್ಳಾಪುರ, ಗೋವಿಂದರಾಜನಗರ ಸ್ಪೋರ್ಟ್ಸ್ ಕ್ಲಬ್, ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್, SBKC ಆನೇಕಲ್, ಕ್ಲಾಸಿಕ್ ನ್ಯಾಷನಲ್ಸ್, HFD ಕಾಲನಿ ಬಾಯ್ಸ್, YFI ಹೆಬ್ಬಾಳ್, ಕಸ್ಟಮ್ಸ್, ಫ್ಯೂಚರ್ ಹೋಮ್ಸ್, ಸೌತ್ ಯುನೈಟೆಡ್, ಕೇಶವ ಸ್ಪೋರ್ಟ್ಸ್ ಕ್ಲಬ್, ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್, ಬೆಂಗಳೂರು ರೂರಲ್, HYC ಹೆಸರುಘಟ್ಟ, AK ಸ್ಪೋರ್ಟ್ಸ್ ಕ್ಲಬ್, BTM ಸ್ಪೋರ್ಟ್ಸ್ ಕ್ಲಬ್, ನವಚೇತನ ಸ್ಪೋರ್ಟ್ಸ್ ಕ್ಲಬ್, ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್, ರಾಮಾಂಜನೇಯ ಸ್ಪೋರ್ಟ್ಸ್ ಕ್ಲಬ್, CQAL, ಅರ್ಜುನ ಸ್ಪೋರ್ಟ್ಸ್ ಕ್ಲಬ್ ಈ ಎಲ್ಲ ತಂಡದ ಆಟಗಾರರು ನಾಳೆ ಸಂಜೆ 4 ಗಂಟೆಗೆ ಡಾಲರ್ಸ್ ಕಾಲನಿಯಲ್ಲಿ ನಡೆಯುವಂತಹ ಕಬಡ್ಡಿ ಪಂದ್ಯಕ್ಕೆ ಹಾಜರಾತಿಯನ್ನು ನೀಡಬೇಕು. ನೀವು ನಾಳೆ ಬಂದಿಲ್ಲ ಅಂತಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಸಹ ಟಾಯ್ಸ್ ಕಪ್ಪಿಗೆ ತಂಡವನ್ನು ಪರಿಗಣಿಸೋದಿಲ್ಲ. ಈ ಮೂಲಕ ಪಂದ್ಯ ಮುಕ್ತವಾಗಿದೆ. ಈ ಪಂದ್ಯದಲ್ಲಿ ತುಮಕೂರು ವಿರುದ್ಧ ಕುಂದನಗರಿ ಬೆಳಗಾವಿ ತಂಡ ವಿಜೇಶರಾಗಿ ಮುಂದಿನ ಸುತ್ತಿಗೆ ಅರಸನ್ನು ಪಡ್ಕೊಳ್ತಾ ಇದ್ದಾರೆ. ಪಂದ್ಯಗಳಿಗೆ ಭಾಗವಹಿಸಿದ ತುಮಕೂರು ತಂಡಕ್ಕೆ ಧನ್ಯವಾದಗಳು. ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಿ. ಅರ್ಜುನ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಸೌತ್ ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್. ಈ ಒಂದು ಪಂದ್ಯದಲ್ಲಿ ಬೆಳಗಾವಿ ತಂಡ ವಿಜಯಶಾಲಿಯಾಗಿ ಮುಂದಿನ ಹಂತವನ್ನು ಕೂಡ